happy birthday. Birthday Sundri baby. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಶುಭೋದಯ. ಟೈಮ್ ಬಂದು ಇವಾಗ 9:30 ನೋಡ್ರಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ದುಡ್ಡು ಖರ್ಚಂತೂ ಆಗಂಗಿಲ್ಲ, ಫ್ರೀ ಆಗಿರ್ತದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಕಮೆಂಟ್ ನೋಡ್ತಾ ಇದ್ದೀನಿ, ಏನಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡ್ದೇನೆ ಕಮೆಂಟ್ ಮಾಡತ್ತೀರಿ. ಹೆಂಗೆ ಗೊತ್ತಾಗ್ತದೆ ಅಂತಂದ್ರೆ, ನನ್ನ ವಿಡಿಯೋದೊಳಗೆ ಲಾಸ್ಟ್ ಏನಾದರೂ ಒಂದು ಹೇಳಿರ್ತೀನಿ. ಸೊ ಅದನ್ನು ನೋಡ್ದೇನೆ, ಪೂರ್ತಿ ನೋಡ್ದೇನೆ ಕಮೆಂಟ್ ಹಾಕ್ಬಿಡ್ತೀರಿ, ಸೂಪರು ನೈಸ್ ಅಂಥೇಳಿ. ಅಷ್ಟರೊಳಗೆ ಗೊತ್ತಾಗ್ಬಿಡ್ತದೆ ನನಗೆ. ಆ ವ್ಲಾಗ್ ಸೂಪರ್ ಆಗಿರಲಿಲ್ಲ ಅಂದ್ರೂ, ನೈಸ್ ಆಗಿರಲಿಲ್ಲ ಅಂದ್ರೂ ಆ ಥರ ಕಮೆಂಟ್ ಮಾಡ್ತೀರ ಅಂಥೇಳಿ. ಸೊ ಪ್ಲೀಸ್ ಫುಲ್ ವಿಡಿಯೋ ನೋಡಿರಿ, ನೋಡಿಬಿಟ್ಟು ಕಮೆಂಟ್ ಹಾಕ್ರಿ ಅಂತ ಕೇಳ್ಕೊತೀನಿ. ಸೊ ಬರೀ ಇವತ್ತಿನ ವ್ಲಾಗ ಯಾವ ಥರ ಇರ್ತದೆ ಅಂಥೇಳಿ ನೋಡ್ಕೊಂಡು ಬರೋಣಂತ. ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ ಅದು ಮಾಡ್ಕೊಂಡು ಕೊಡಕ್ಕೆ ಟೈಮ ಸಿಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಚಿನ್ನು ಸ್ಕೂಲಿಗೆ ಹೋಗೋದಿರ್ತೈತಿ. ಹಾಗಾಗಿ ಅವನಿಗೆ ನಾಷ್ಟ ಎಲ್ಲ ರೆಡಿ ಮಾಡ್ಬೇಕು, ಡಬ್ಬಿಗೆ ಕಟ್ಬೇಕು, ನೀರು ತುಂಬಬೇಕು. ಅವ್ನು ಹೋಗೋವರೆಗೂ ನಾನ್ ಸ್ಟಾಪ್ ಕೆಲಸ ಹಂಗೆ ಕಂಟಿನ್ಯೂಸ್ ಆಗಿ ಇರತೈತನ. ಸೊ ಅವ್ನು ಹೋದ್ಮ್ಯಾಗ ಉಳ್ಕಿದ್ದೆಲ್ಲ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ವ್ಲಾಗ್ ಅದು ಮಾಡ್ಕೋತಿರ್ತೇನೆ. ಅದ್ರಾಗನು ಹಿಂದಿನ ವ್ಲಾಗ್ ಒಳಗೆ ಗೊತ್ತೈತಿ ನಂಗೆ ಹುಷಾರಿರಲಿಲ್ಲ. ಅದಕ್ಕೆ 1-2 ದಿನ ನಂಗೆ ರೆಸ್ಟ್ ಬೇಕಾಗಿತ್ತು. ಸ್ಕೂಲ್ ಸ್ಟಾರ್ಟ್ ಆಗಿತ್ತು ನ್ಯೂ ಇಯರ್ ಆದ್ಮೇಲೆ. ಬಟ್ ನಮ್ಮ ಹಸ್ಬೆಂಡ್ ಅವರು ನಿಂಗೆ 1-2 ದಿನ ರೆಸ್ಟ್ ಬೇಕು, ಬೆಳಗ್ಗೆ ಎದ್ದು ಅಡುಗೆದು ಮಾಡಿ ಅವ್ನು ಕಟ್ಟಕ್ಕೆ ಆಗಂಗಿಲ್ಲ. ಸೊ 2 ದಿನ ಸ್ಕೂಲಿಗೆ ಕಳ್ಸೋದು ಬೇಡ, ಮಂಡೆಯಿಂದ ಕಳ್ಸೋಣ ಅಂತ ಹೇಳಿದರು. ನಾನು ಅದು ಕರೆಕ್ಟ್ ಅಂತ ಹೇಳಿ ನಾನು ಸುಮ್ಮನಾಗಿದ್ನಿ. ಆಮೇಲೆ ಫ್ರೈಡೇ ಸ್ಯಾಟರ್ಡೆ ಸುಟ್ಟಿ ಆಯಿತು, ಸಂಡೇನೂ ಹಾಲಿಡೇ ಇತ್ತು. ಸೊ ಮಂಡೇ ಇವತ್ತು ಸ್ಕೂಲಿಗೆ ಹೋದ್ಮ್ಯಾಗಂದ್ರೆ ಒಂದಷ್ಟು ಬಾಂಡಿ ಇದ್ದು ನೋಡ್ರಿ. ನಾವು ಹೋಗೋವರೆಗೆ ಎಲ್ಲ ಅಡುಗೆ ಅದು ಮಾಡ್ತಿರ್ತೇನಲ್ಲ, ಎಲ್ಲ ಅಲ್ಲೇ ಇಲ್ಲೇ ಎಲ್ಲ ಹಂಗೆ ಇಟ್ಟಿರ್ತೇನೆ ಸಾಮಾನುಗಳದು, ಏನೂ ಕ್ಲೀನಿಂಗ್ ಇರಂಗಿಲ್ಲ. ಇಲ್ಲಿದ್ದಲ್ಲೇ ಇಟ್ಟಿರ್ತೀವಲ್ಲ. ಸೊ ಅದಕ್ಕೆ ಇವಾಗ ಬಾಂಡಿ ಒಂದಷ್ಟು ತಿಕ್ಕೊಂಡ್ರೆ ಒಂದು ಕೆಲಸ ಮುಗಿತೈತಿ. ಆಮೇಲೆ ನಾಷ್ಟ ಮಾಡಿದ್ರೆ ಆಯ್ತು ಅಂತ ಹೇಳಿ ಬಾಂಡಿ ತಿಕ್ಕಾತಿ ನೋಡ್ರಿ. ಚಳಿ ಸಿಕ್ಕಾಪಟ್ಟೆ ಇರ್ತೈತಿ. ಬೆಳಗ್ಗೆ ಬಾಂಡಿ ತಿಕ್ಬೇಕಂದ್ರೆ ನೀರಂತೂ ಫುಲ್ಲು ಕೋಲ್ಡ್ ಆಗಿರ್ತಾವ, ಒಂಥರ ಫ್ರಿಜ್ ಒಳಗೆ ಇಟ್ಟಂಗೆ ಆಗ್ತಿರ್ತೈತಿ. ಕೈ ಎಲ್ಲ ಭಾಳ ಕೆಟ್ಟ ತ್ರಾಸ ಆಗ್ತಿರ್ತೈತಿ. ಬಟ್ ನಂಗೆ ನೋಡೋಕ್ಕಾಗಲಿಲ್ಲ ಅಂತ ಹೇಳಿ ತಿಕ್ಕಾಕ್ತೇನೆ, ಇಲ್ಲಾಂದ್ರೆ ಸ್ವಲ್ಪ ಲೇಟ್ ಮಾಡ್ತೇನೆ. ಅಂಡಿ ತಿಕ್ಕಿದ ಕೂಡಲೇ ನಾಷ್ಟ ಮಾಡಕ್ಕೆ ಕರೆದ್ನಿ ನೋಡ್ರಿ. ಬಟ್ ನಮ್ಮ ಹಸ್ಬೆಂಡ್ ಅವರು ಐರನ್ ಅದು ಮಾಡತ್ತಿದ್ರು. ಹಾಗಾಗಿ ಅಟ್ಲೀಸ್ಟ್ ಅವ್ರು ಐರನ್ ಮಾಡೋವರೆಗೆ ಕಸ ಹೊಡ್ಕೋಬೇಕಂತೇಳಿ ಕಸ ಎಲ್ಲ ಹೊಡ್ಕೊಂಡೆ. ಆಮೇಲೆ ಇದೊಂದು ಮ್ಯಾಟು ಹಾಕಾಕತ್ತೀನಿ. ಬೆಳಗ್ಗೆನ ಒಂದಷ್ಟು ಕೆಲಸ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಫ್ರೀ ಆಗಿಬಿಡ್ತೇವಿ, ಸ್ವಲ್ಪ ರೆಸ್ಟ್ ಸಿಗ್ತೈತಿ. ಇಲ್ಲಾಂದ್ರೆ ನಾವು ಚಳಿ ಅಂದ್ಕೊಂಡು ಒಂದೊಂದು ಸಾರಿ ಕುತ್ಕೊಂಡ್ಬಿಟ್ರೆ ಮಧ್ಯಾಹ್ನ ಆದ್ರೂ ಕೆಲಸನ ಆಗಂಗಿಲ್ಲ ನೋಡ್ರಿ. ಸುಂದ್ರಿ, ಸುಂದ್ರಿ ಬಾ 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 ಬಾ, ಎಲ್ಲಿ ನೋಡತ್ತೀನಿ? ಹಾಂ ಟಿಫನ್ಗೆ ಪುಳಿಯೋಗರೆ ಮಾಡಿದೆ ನೋಡ್ರಿ. ಚಿನ್ನು ಅಂತೂ ಸ್ಕೂಲಿಗೆ ಹೋಗಿದ್ದಾನ. ಅವ್ನಿಗೇನು ಡಬ್ಬಿ ರೊಟ್ಟಿ ಅದು ಏನೂ ಮಾಡಲಿಲ್ಲ, ಲೇಟ್ ಆಗ್ತೈತೆ ಅಂಥೇಳಿ. ಸೂಟಿ ಕೊಟ್ಟಾಗಿಂದ ಸ್ಟಾರ್ಟ್ ಆಗಿ 2 ದಿನ ಆಯ್ತು, ಆದ್ರೆ ಹೋಗೇ ಇಲ್ಲವ. ಹಾಗಾಗಿ ಲೇಟ್ ಆಯ್ತು ಇವತ್ತು ಹೇಳ್ಬೇಕಾದ್ರೆ. ರೂಢಿಯಾಗಿ ಬಿಟ್ಟಿತ್ತು 1 ವೀಕ್. ಸುಟ್ಟಿ ಐತೆ ಅಂಥೇಳಿ ಆರಾಮಾಗಿ ಮುಕ್ಕೊಳತ್ತಿದ್ವಿ. ಅದಕ್ಕೆ ಪುಳಿಯೋಗರೆ ಮಾಡಿ ಡಬ್ಬಿಗೆ ಕಟ್ಟಿದ್ನಿ, ಮತ್ತು ಆ್ಯಪಲ್ ಕಟ್ ಮಾಡಿ ಹಾಕಿದ್ನಿ. ಆಮೇಲೆ ತಿಂದು ಹೋದವ. ಸೊ ನಾವಷ್ಟು ಟಿಫನ್ ಮಾಡೋದೈತಿ. ಪಲ್ಯ ಮಾಡ್ಬೇಕಂತೇಳಿ ಕಡ್ಲಿ ನೆನೆ ಇಟ್ಟಿದ್ನಿ ನೋಡ್ರಿ. ರೊಟ್ಟಿ ಪಲ್ಯ ಮಾಡ್ಬೇಕಂತ ಕಡ್ಲಿ ನೋಡ್ಬೋದು ಇಲ್ಲಿ ನೆನೆ ಇಟ್ಟಿದ್ನಿ. ಬಟ್ ಏನದು ಮಾಡಲಿಲ್ಲ, ಯಾಕಂದ್ರೆ ಲೇಟ್ ಆಯಿತು ಹೇಳ್ಬೇಕಂದ್ರೆ. ಹಾಗಾಗಿ ಸೊ ತಿನ್ಬೇಕು ಅನ್ಸತೈತಿ ಒಂದು ಕಡ್ಲಿ. ಬೆಲ್ಲ ತೊಗೊಂಡೇನ, ಭಾಳ ದಿನ ಆಯ್ತು ಈ ಥರ ತಿಂದೇ ಇಲ್ಲ. ಸೊ ಸ್ವಲ್ಪ ಕಡ್ಲಿ ಬೆಲ್ಲ ತಿನ್ಬೇಕು ಅನ್ಸತೈತಿ. ನೀರೊಂದು ಕುಡಿಬೇಕು, ಫಸ್ಟ್ ನೀರು ಕುಡಿದ್ಬಿಟ್ಟು ಆಮೇಲೆ ತಿಂದು ಪುಳಿಯೋಗರೆ ತಿನ್ನಬೇಕು. ನಮ್ಮ ಸುಂದ್ರಿ ಅಂತೂ ಒದ್ರಾಕ್ತಾಳೆ ಅವಾಗಿಂದ ಹಸಿವಾಗಿ. ಹಾಲು ಬೇಕಾಗಿತ್ತು ಆಕಿಗೆ. ಹಾಲು ತೊಗೊಂಡು ಬರೋ ಮಟ್ಟ ಸಮಾಧಾನ ಇಲ್ಲ ನೋಡ್ರಿ ನಮ್ಮ ಸುಂದ್ರಿಗೆ, ಒದ್ರಾತಾಳು.
ಇವತ್ತು ನಮ್ಮ ಸುಂದ್ರಿ ಬರ್ತ್ಡೇ ನೋಡ್ರಿ. ನಮ್ಮ ಸುಂದ್ರಿ ಬರ್ಡೇ ಐತಿ. ವಿಶ್ ಮಾಡ್ರಿ ಎಲ್ಲರೂ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು ಸುಂದ್ರಿ. ಯಾವ ಕೇಕ್ ಬೇಕು ನಿಂಗೆ? ವೈಟ್ ಬೇಕೋ, ಬ್ಲ್ಯಾಕ್ ಬೇಕೋ, ಬ್ರೌನ್ ಬೇಕೋ? ಯೋಚನೆ ಮಾಡಿ ಹೇಳ್ತಾಗಪ್ಪ ಯಾವ ಕೇಕ್ ಬೇಕಂತ. ಬಾಳೆ ಅಂತ ತೊಗೊಂಬಂದಾರ ನೋಡ್ರಿ ಮಾರ್ಕೆಟ್ನಿಂದ. ಸ್ವಲ್ಪ ಅದಕ್ಕೆ ಲೇಟ್ ಮಾಡಿದ್ರು. ಆಮೇಲೆ ಇದು ಡೈರಿ ಒಳಗೆ ಹಾಲು ತೊಗೊಂಬಂದಾರ. ಅಂದ್ರೆ ಬೆಣ್ಣೆ ಖಾಲಿಯಾಗಿತ್ತು, ಅಂದರೆ ತುಪ್ಪ ತಿಂತೀವಲ್ಲ ಖಾಲಿಯಾಗಿತ್ತು. ಇದಕ್ಕೆ ಬೆಣ್ಣೆ ತರಕ್ಕೆ ಹೋಗಿದ್ದಾರೆ. ಸೊ ಅಲ್ಲೇ ನಾನು ಹಾಲು ತೊಗೊಂಬಂದಾರ. ಈ ಥರ ಪ್ಯಾಕ್ ಇರ್ತೈತೆ ನೋಡ್ರಿ ಡೈರಿ ಒಳಗೆ ಹಾಲು. ಆಮೇಲೆ ಇವು ಆ್ಯಪಲ್ಲು. ಆಮೇಲೆ ಇಲ್ಲಿ ಕೇಕ್ ಕೂಡ ತಂದಾರ. ಕೇಕ್ ಅಂತೂ ಗೊತ್ತೈತಿ ಯಾಕಂತೇಳಿ, ನಮ್ಮ ಸುಂದ್ರಿ ಬರ್ಡೇ ಐತಿ. ಫ್ರಿಜ್ ಒಳಗೆ ಇಟ್ಟಿದ್ದೇವೆ, ಕೋಲ್ಡ್ ಕೇಕ್ ಐತಿ. ಸುಂದ್ರಿ ಬಂದ ಕೂಡಲೇ ಬರ್ಡೇ ಮಾಡ್ಬೇಕು ಅಲ್ಲ ಚಿನ್ನಿ? ಇಲ್ಲಿ ನೋಡ್ರಿ ಬಜ್ಜಿ, ಏನದ ಕಾಂದಾ ಬಜ್ಜಿ ಅಂತಾರೆ ಚಿನ್ನ. ಇದು ಕಾಂದಾ ಪಕೋಡ ಚಟ್ನಿ ಐತಿ ನೋಡಿ. ಚಟ್ನಿ ಇದ್ರೆ ಇನ್ನೂ ಮಸ್ತ್ ಆಗ್ತೈತಿ. ಬಟ್ ಖಾರ ಭಾಳ ಐತಿ ಚಟ್ನಿ. ಖಾರ ಐತಿ. ನೋಡ್ಲಾ, ಖಾರ ಇದ್ರೆ ಖಾರ, ಇಲ್ಲ ಸ್ವೀಟ್ ಇದ್ರೆ ಸ್ವೀಟ್ ಇರಂಗಿಲ್ಲಪ್ಪಿ, ಸ್ವಲ್ಪ ಖಾರ ಇರಾಕಬೇಕು. ಏನಾತ ತಿಂದು ನೋಡಿದೆ? ಖಾರ ಭಾಳ. ನಾ ತಿಂತ ಇಲ್ಲಿ ಲೆಫ್ಟ್ ಹ್ಯಾಂಡ್ ನೋಯ್ತಿ. ಇಟ್ಸ್ ಓಕೆತಾ? ನೋಡ್ರಿ ಅವನ ತಿನ್ನಿಸ್ತೇನೆ ನಾತನ. ತಿನ್ಸ್ಲಿ ಯಾವ್ದಾರ ತಿನ್ನಿಸ್. ಚಲೋ ಹತ್ತದ. ಖಾರ ಆಗ್ತದಲ್ಲ ಗಪ್ಪ ಗಪ್ಪ. ಹೆಂಗೆ ತಿನ್ಸು? ಬರಬ್ಬರ ಆ್ಯಕ್ಚುಲಿ ಪಕೋಡ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಮಲ್ಲಿಕನ ಅಂಥೇಳಿ ಬಿಸಿ ಬಿಸಿ ಇದ್ದು ಅಂತ ತಂಗಿಗೆ ತೊಗೊಂಡು ಹೋಗಂತೇಳಿ ಕೊಟ್ಟು ಕಳ್ಸ್ಯಾರು. ಗಪ್ ಚಿನಿ. ಮಲ್ಲಿಕನ ಏನಾರ ನೋಡತ್ತಿದ್ರ ಥ್ಯಾಂಕ್ ಯು ಅಂತ ಹೇಳ್ತಾನೆ. ನೋಡ್ತಾನಲ್ಲ ಗೊತ್ತಿಲ್ಲ, ನೋಡಂಗಿಲ್ಲ. ಫುಲ್ ಬಿಸ್ನೆಸ್ ಮ್ಯಾನ, ಗೋಲ್ಡ್ ಮ್ಯಾನ್. ವ್ಲಾಗ್ ಒಳಗೆ ನೋಡಿರ್ತೀರಿ ನೀವು, ಹಳೆ ವ್ಲಾಗ್ ಅದು. ಇಷ್ಟತನ ಹೊರ ಹೋಗಿತ್ತು ನೋಡ್ರಿ ನಮ್ ಸುಂದ್ರಿ. ಬಡ್ಡಿ ಬಾಂಬ್ ಕೊಡ್ತೀರಿ ಎಲ್ಲಾರು. ಆಕಿಗ 3 years ಟು ಕಂಪ್ಲೀಟ್ ಅಂಡ್ 3 star. ಈಗ ಇದು ಎಷ್ಟನೇ ಬರ್ಡೇ? 3ನೇ ಬರ್ಡೇ ಅಲ್ವ? ನೋಡ್ರಿ ಬರ್ಡೇ ಐತಿ. ಹೊಡಿತೇನೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬರ್ಡೇ ಇದಾಗ ಹೊಡಿತಾರ ನನ್ನ. ನಾನು ಹೊಡಿತೇನೆ ಅನ್ನಕತ್ತಾನ. ಬರ್ಡೇ ಬಾಂಬ್. ಬರ್ಡೇ ಅದು ಪ್ರಾಣಿ ಚಿನ್ನು, ನೀ ಮನುಷ್ಯ. ಇನ್ನೊಂದು 10-15 ನಿಮಿಷ ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಎಲ್ಲರೂ ಬರ್ಡೇ ಮಾಡಕ್ಕಂತೇಳಿ ನಮ್ಮ ಹಸ್ಬೆಂಡ್ ಅವ್ರು ನೋಡ್ರಿ ಎಷ್ಟು ಜಲ್ದಿ ರೆಡಿ ಆಗಿ ಕೂತಾರ. ಸುಂದ್ರಿ ಅಂದ್ರೆ ಅಷ್ಟು ಇಷ್ಟ ಅವ್ರಿಗೆ ಅಲ್ಲ? ನಾವು ತಿನ್ನೋದು ಮತ್ತೆ ಅದಕ್ಕೆ ಕೊಡೋದು. ಅದ್ರ ಹೆಸರ ಮ್ಯಾಗ ನಾವು ತಿನ್ನೋದು. ಇನ್ನೊಂದು ಚಾನ್ಸ್ ಚಲೋ ಆಗೈತೆ ನಮ್ಗೆ. ಏನಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಂಗಿಲ್ಲ ನಾವು ಕೇಕ್ ತಂದ. ಅಂದ್ರೆ ಮೊದಲು ಮಾಡ್ತಿದ್ದೀವಿ, ಆಮೇಲೆ ಬಿಟ್ಟಿದ್ದೀವಿ ಒಂದು ಇನ್ಸಿಡೆಂಟ್ ಆದಾಗಿಂದ. ಸೊ ಸುಂದರಿ ಬರ್ಡೇ ಮಾಡಿಬಿಡ್ತೀವಿ ನ್ಯೂ ಇಯರ್ ಆದ್ಮ್ಯಾಗ ಒಂದು 2-3 ದಿನ ಬಿಟ್ಟು. ಅಂದ್ರೆ 5 ಇವತ್ತು 5 ನೋಡ್ರಿ. ಮತ್ತು ಇನ್ನೊಂದು ನಮ್ಮ ಮನ್ಯಾಗ ಹೆಂಗಂದ್ರೆ ನಮ್ಮ ಹಸ್ಬೆಂಡ್ ಆಗಲಿ ನಮ್ಮ ಚಿನ್ನೋದು ಒಂದು ಬ್ಯಾಡ್ ಹ್ಯಾಬಿಟ್ ಐತಿ. ಏನಂದ್ರೆ ವ್ಲಾಗ್ ಮಾಡ್ಬೇಕಾದ್ರೆ ಮುದ್ದಮ್ ಮಾತಾಡೋದು. ಅಂದ್ರೆ ನಂಗೆ ಮಾತಾಡಕತ್ತಿರ್ತೀನಿ ಅವಾಗ ನಡು ಮಾತಾಡೋದು. ಈ ಥರ ಇಬ್ರದ್ದು ಅಲ್ಲ?
ನಾ ಮಾತಾಡೋಕೆ ಬಂದನ ಹೇಳ್ತಿರ್ಲ ಇಲ್ಲಿ ಸುಂದ್ರಿನ ತೊಗೊಂಬಂದಿವ ತೊಗೊಂಡ್ ನೋಡಿ ಎಲ್ಲ ಕಡೆ. ಹಾಂ ಈಗ ಫಸ್ಟ್ ಕೇಕ್ ಹೆಂಗೈತೆ ಅಂತೇಳಿ ತೋರಿಸ್ತೇನೆ ನಿಮ್ಗೆ. ಓಪನ್ 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 ಓಪನ್. ವಾವ್, ಕ್ರೀಮ್ ತರಬೇಕಾಯ್ತು ನಮ್ಮ ಬದಾಮ ಪಿಸ್ತಾ. ಹೆಂಗೆ ಎಷ್ಟು ಖುಷಿ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಸುಂದರಿನ ಬರ್ಡೇ ಮಾಡೋದಂದ್ರೆ. ಇವಾರ ಮುಖ ಕೊಡಿದ್ರೆ ತಿನ್ನವ ಹೆಂಗೆ ಚಿನ್ನು. ಕೇಕ್ ನೋಡ್ರಿ ಎಷ್ಟು ಚಂದ ಐತಿ. ಇಲ್ಲೆಲ್ಲ ಪಿಸ್ತಾ ಹಾಕಿದಾರೆ, ಮಸ್ತ್ ಐತಿ. ಹ್ಯಾಪಿ ಬರ್ತ್ಡೇ ಅಂಥೇಳಿ ಬರ್ತಿದ್ದೈತಿ. ಮತ್ತು ಸುಂದರಿ, ಆಮೇಲೆ ಇದು ಏನದ ಮಿಕ್ಕಿ ಮೌಸ್ ಒಂದು ಚುಚ್ಚಿಸ್ಕೊಂಬಂದಾರು. ಆಮೇಲೆ ಇದೆಲ್ಲ ಚಾಕ್ಲೇಟ್ಸದ. ಸೊ ಚೆರ್ರಿ ಐತಿ, ನಮ್ಮ ಚಿನ್ನು ಹೇಳ್ಕೊಡತ್ತಾನ. ಸೊ ಮಸ್ತ್ ಐತಿ ನೋಡ್ರಿ. ವಾವ್, ಆ್ಯಕ್ಚುಲಿ ಈ ಥರ ಕಲರ ನಾವು ತಂದೇ ಇರಲಿಲ್ಲ. ಅಕ್ಕೀಗ 2 ವರ್ಷ ಬರ್ಡೇ ಮಾಡಿದ್ರೂ ಒಂದು ಸಾರಿ ಚಾಕ್ಲೇಟ್, ಒಂದು ಸಾರಿ ಚಾಕ್ಲೇಟ್ ವಿತ್ ವೈಟ್ ಈ ಥರ ಒಳಗೆ ತಂದಿದ್ವಿ. ಹಾಗಾಗಿ ಈ ಸಾರಿ ಪಿಸ್ತಾ ತೊಗೊಂಬಂದಿವಿ. ಅಕ್ಕಿ ಎಲ್ಲಿದ ತೋರಿಸ್ತೇನೆ ನೋಡ್ರಿ. ಸುಂದ್ರಿ ಬಾ, ನೀನು ಬರ್ಡೇ ಮಾಡೋದೈತಿ, ಬಾ ಜಲ್ದಿ ಬಾ. ಬಾ 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 ಬರ್ಡೇ ಕಮ್ ಕಮ್ ಬಾ. ವೆರಿ ಗುಡ್, ಬಾ. ಬರ್ಡೇ ಇಲ್ಲಿ ನೋಡಿ ಕೇಕ್ ತಂದೈತಿ ನಿನಗೋಸ್ಕರ. ಹಾಂ ರೇ, ಬಾ 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 ಬಾ. ಹಂಗೆಲ್ಲ ಮಾಡ್ತಾರ ಬಿಡಿ ಬಿಡಿ. ಚೆರಿ ತಿನ್ನತಾನ ನೋಡ್ರಿ. ಮೊದ್ಲು 2 ಇದ್ದು 2 ಖಾಲಿ ಮಾಡ್ಬಿಟ್ಟವ್. ಮತ್ತೆ ತಿನ್ಬೇಕು. ತಿನ್ಬೇಕು ನೀ ಎಲ್ಲ ತಿಂದಾತ. ಈಗೇನು ತಿನ್ಲಿನ? ಹಾಂ, ಹ್ಯಾಪಿ ಬರ್ಡೇ. ಎಲ್ಲ ಚೆಲ್ಲಾಡ್ಬೇಡ ಚಿನ್ನ. ಅಲ್ಲ ನೋಡ್ರಿ, ಸುಂದ್ರಿ ಫುಡ್ ಒಂದು ಬಾಕ್ಸ್, ಒಂದು ಪ್ಯಾಕೆಟ್ ಫುಲ್ ಐತಿ. ಒಂದು ಪ್ಯಾಕ್ ಒಂದು ಯಾರು ಬಂದು ಕೂತಾಗ ಹೊರಗೆ ಬೈ 1 get 1 ಫ್ರೀ ಒಟ್ಟಿನ ಅಂದ್ರೆ ಬಂದು ಕೂತಾಗ ನೋಡ್ಬಲ್ಲ. ಏನು ಮೈಂಡ್ ಸರಿ ಇದು ಸ್ವಲ್ಪ ಮಾಡ್ತೀವಿ ಸುಂದ್ರಿ ಹಾಕೋದು ತಗೋರಿ. ನಮ್ಮ ಸುಂದ್ರಿ ಬರ್ಡೇದು ಕೇಕು ಆ ಮಾಡ್ರಿ. ಮಾಡ್ತೀನಿ. ಚಾಕ್ಲೇಟ್ ನೀವು ತಿನ್ರಿ. ಎಲ್ಲ ಚಾಕ್ಲೇಟ್ ಖಾಲಿ ಮಾಡ್ಯಾವ. ಅಲ್ವಾ ನಿಮ್ಗೆ ಕೊಡ್ತೀನಿ. ಕರ್ಕೊಂಡು ಬಂದ್ ಮಾಡೋಣ ಮಗ. ಮತ್ತೆ ಬೇರೆ ತಗೋ ಬಾ. ಎದಕ್ಕೆ ಮಾಡ್ತಿದ್ದೀನಿ ನೀನು? ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತೇಳಿ. ಇವತ್ತು ನಮ್ಮ ಸುಂದರಿ ಬರ್ಡೇ ನೋಡ್ರಿ, ಪ್ರತಿ ವರ್ಷ ಕೂಡ ಮಾಡಿರ್ತೀವಿ. ಇದು 3rd ಇಯರ್ ಬರ್ಡೇ ಆಕಿದ.
ಸೊ ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಮತ್ತು ಬೇರೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.